ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ನೈಟಿಂದ ವಿಡಿಯೋ ಶುರು ಮಾಡಿರೋದು. ನನ್ನ ಮಗ ಆಗಲೇ ಮಲ್ಕೊಳ್ತಾ ಇದ್ದಾನೆ. ನನಗೆ ಸ್ವಲ್ಪ ಕೆಲಸ ಇತ್ತು, ಅಡುಗೆ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಮತ್ತು ಸಾಂಬಾರಿಗೆ ನೋಡಬೇಕಲ್ವಾ, ಯೋಚನೆ ಮಾಡಿ ನಾನು ನೈಟಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಹಂಗಾಗಿ ನಾನು ಬೆಳಗಿನ ತಿಂಡಿಗೆ ಅಂದ್ಬಿಟ್ಟು ಹೆಸರುಬೇಳೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಹೆಸರುಬೇಳೆ ನೆನೆಸ್ತಾ ಇದ್ದೀನಿ. ಅದಾದಮೇಲೆ ಹೆಸರುಬೇಳೆ ನೆನೆಸಿ ತೋರಿಸಿದ್ದೆ. ಇವಾಗ ಅದಾದಮೇಲೆ ಬಟಾಣಿ ಕಾಳು ಮತ್ತು ಕಡಲೆಕಾಳು ಸಾಂಬಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೆನೆಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಆದಮೇಲೆ ಹಿಂದೆಯೇ ಸಾಂಬಾರು ಕೂಡ ಮಾಡಬೇಕು. ಹಸ್ಬೆಂಡ್ ಬರ್ತಾರೆ ಮಧ್ಯಾಹ್ನಕ್ಕೆ ಊಟಕ್ಕೆ. ಹಂಗಾಗಿ ಹಿಂದೆಯೇ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬಟಾಣಿ ಕಡಲೆಕಾಳು ನೆನೆಸ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ. ಹಂಗಾಗಿ ನನ್ನ ಮಕ್ಕಳು ಕಡಲೆಕಾಳು ಬಟಾಣಿ ಕಾಳೆಲ್ಲ ಚೆನ್ನಾಗಿ ತಿಂತಾರೆ. ಅದರದ್ದೇ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ನೀಟಾಗಿ ತೊಳೆದೇಳೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಾವ್ಯ ಬಂದು ಏನೋ ಮಾತಾಡ್ತಾ ಇದ್ದಾಳೆ. ಅವಳದಿನ್ನೂ ಬರೆಯೋದು ಮುಗ್ದಿರಲಿಲ್ಲ, ಬರ್ಕೊಳ್ತಾ ಇದ್ಲು ರೂಮಲ್ಲಿ. ಆಮೇಲೆ ತೋರಿಸ್ತೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ. ಏನೋ ಬಂದು ಅವರು ಕಾಲೇಜ್ ಬಗ್ಗೆ ಏನೋ ಹೇಳ್ತಾ ಇದ್ಲು. ನಮ್ಮ ಕಾವ್ಯ ಹೆಂಗೆ ಅಂತಂದರೆ, ಅಲ್ಲಿ ಏನೇ ಒಂದು ಘಟನೆ ನಡೆದರೂ ಕೂಡ ಶೇರ್ ಮಾಡ್ತಾಳೆ. ಬಂದು ಟೀಚರ್ಸ್ದಾಗಲಿ ಮತ್ತು ಫ್ರೆಂಡ್ಸ್ದಾಗಲಿ ಮತ್ತು ಓದೋದಾಗಲಿ ಬರೆಯೋದಾಗಲಿ ಏನೇ ಒಂದು ನಡೆದರೂ ಕೂಡ ಬಂದು ನನ್ನ ಹತ್ರ ಶೇರ್ ಮಾಡ್ಕೊಳ್ತಾಳೆ. ಅದೇನೋ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಅವಳಿಗೊಂದು ಖುಷಿ ಇರುತ್ತೇನೋ ಗೊತ್ತಿಲ್ಲ, ಎಲ್ಲನೂ ಶೇರ್ ಮಾಡ್ತಾಳೆ. ಯಾಕಪ್ಪ ಅವಳು ಶೇರ್ ಮಾಡ್ಕೊಳ್ತಾಳೆ ಅಂದರೆ, ನಾವು ಕೂಡ ಹಾಗೇ ಇದ್ದೀವಿ. ಯಾವುದ್ರಲ್ಲೂ ಕಂಡೀಷನ್ ಮಾಡಿಲ್ಲ. ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ಸ್ಟ್ರಿಕ್ಟಾಗೇ ಇರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು. ನಾವು ಅದರಲ್ಲೆಲ್ಲ ಏನೂ ಸ್ಟ್ರಿಕ್ಟ್ ಮಾಡಿಲ್ಲ. ಹಸ್ಬೆಂಡೇ ಆಗಲಿ ನಾನೇ ಆಗಲಿ ಇಬ್ಬರು ಕೂಡ ಅಷ್ಟೇ ಫ್ರೀ ಬಿಟ್ಟಿದ್ದೀವಿ ಅವಳನ್ನ. ಹಾಗಾಗಿ ಬಂದು ಏನೇ ಒಂದಾಗಲಿ ಶೇರ್ ಮಾಡ್ಕೊಳ್ತಾಳೆ. ಯಾವತ್ತೂ ಅಷ್ಟೇ ಮಕ್ಕಳನ್ನ ಕಟ್ಟಾಕಬಾರ್ದು ಜಾಸ್ತಿನೂ. ಎಲ್ಲಿಗಾದರೂ ಹೋಗಬೇಕು ಅಂದರೆ ದೇವಸ್ಥಾನಕ್ಕಾಗಲಿ ಫ್ರೆಂಡ್ಸ್ ಜೊತೆಲಾಗಲಿ ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಪರ್ಮಿಷನ್ ತೊಗೊಂಡೆ ಅವಳು ಹೋಗೋದು. ಹಂಗೆ ಅಂತೂ ಹೋಗಲ್ಲ. ಆಯಿತು ಹೋಗು ಅಂತೀವಿ ನಾವು ಕೂಡ, ಬೇಡ ಹಾಗೆ ಹೀಗೆ ಅಂತ ಏನೂ ಹೇಳಲ್ಲ. ಹಂಗಾಗಿ ಎಲ್ಲನೂ ಬಂದು ಶೇರ್ ಮಾಡ್ತಾಳೆ. ಅದರಲ್ಲೂ ಸ್ವಲ್ಪ ಸ್ವಲ್ಪ ಕಂಡೀಷನ್ ಮಾಡ್ತೀವಿ. ಅಂದರೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅದನ್ನು ನೋಡಿಕೊಂಡು ಮಾಡ್ತೀವಿ ಅಷ್ಟೇನೆ. ತೀರಾ ಕಟ್ಟಾಕಿಲ್ಲ ಅವಳನ್ನು. ಈಗ ಅಡುಗೆ ಮನೆ ಕೆಲಸಗಳೆಲ್ಲ ಮುಗಿಸಿ ನಾನು ಕೂಡ ಮಲ್ಕೊಳ್ಳೋಣ ಅಂತ ಬಂದೆ. ಒಂದು ಸಲ ಮಲ್ಕೊಳ್ಳೋಕ್ಕೂ ಮುಂಚೆ ಬಾಗಿಲುಗಳೆಲ್ಲ ಬೋಲ್ಟ್ ಹಾಕಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ಆಮೇಲೆ ಮಲ್ಕೊಳ್ತೀನಿ. ಮಕ್ಕಳ ಮೇಲೆ ಬಿಟ್ಟು ಮಲಗಲ್ಲ ನಾನು. ಹಸ್ಬೆಂಡ್ ಇದ್ದಾಗ ಅವರೇ ನೋಡ್ಕೊಳ್ತಾರೆ. ಗೇಟ್ ಬೀಗ ಹಾಕೋದು, ಬಾಗಿಲು ಹಾಕೋದು, ಎರಡೂ ಕಡೆ ಬಾಗಿಲಿದೆ ಅಲ್ವಾ, ಇದಕ್ಕೆ ಎರಡೂ ಕಡೆ ಬಾಗಿಲು ಚೆಕ್ ಮಾಡ್ಕೊಬೇಕು. ಮತ್ತು ಮೇಯ್ನ್ ಗೇಟು ಚೆಕ್ ಮಾಡ್ಕೋಬೇಕು. ಮತ್ತು ಬಾಗಿಲಿಗೆ ಇನ್ನೊಂದು ಮೇಯ್ನ್ ಗೇಟ್ ಕೊಟ್ಟಿದ್ದಾರೆ, ಅದು ಕೂಡ ಚೆಕ್ ಮಾಡ್ಕೊಂಡು ಮಲಗಬೇಕು. ಬಾಗಿಲಿಗೆ ಮೇಯ್ನ್ ಗೇಟ್ ಕೊಟ್ಟಿರೋದು ನಾವು ಹಾಕಲ್ಲ. ಮೇನ್ ಗೇಟ್ ಮಾತ್ರ ಹಾಕ್ಕೊಂಡು ಮತ್ತು ಎರಡೂ ಕಡೆ ಬಾಗಿಲುಗಳು ಹಾಕ್ಕೊಂಡು ಮಲ್ಕೊತೀವಿ. ಯಾಕಂದರೆ ಸುತ್ತಲೂ ಗ್ರಿಲ್ ಇದೆಯಲ್ವಾ, ಹಾಗಾಗಿ ಏನು ಅಷ್ಟೊಂದೇನು ಭಯ ಇಲ್ಲ. ಹಾಗಾಗಿ ಮೇನ್ ಡೋರ್ ಮಾತ್ರ ಹಾಕ್ತೀವಿ, ಈ ಕಡೆ ಬಾಗಿಲು ಹಾಕ್ತೀವಿ ಅಷ್ಟೇನೆ. ಗೇಟ್ ಬೀಗ ಹಾಕಿರ್ತೀವಿ. ಈಗ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಹೇಳಿದ್ನಲ್ವ, ನೈಟೇ ಹೆಸರುಬೇಳೆ ನೆನೆಸಿದ್ದೆ. ಹೆಸರುಬೇಳೆ ದೋಸೆ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ. ಈಗ ಇದು ಮಾಡೋದ್ರ ಜೊತೆಗೆ 1 ತಿಂಗಳಿಗೆ 4 ಜನ ಇರೋ ಫ್ಯಾಮಿಲಿಗೆ ಎಷ್ಟು ದಿನಸಿ ಬೇಕಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 4 ಜನ ಇರೋ ಕುಟುಂಬಕ್ಕೆ 1 ತಿಂಗಳಿಗೆ ಎಷ್ಟು ದಿನಸಿ ಸಾಮಾನು ಬೇಕಾಗುತ್ತೆ, ಏನೇನು ತರಿಸ್ಕೊಳ್ಬೇಕು, ಎಷ್ಟು ತಗೊಂಡ್ರೆ ತಿಂಗಳು ಪೂರ್ತಿ ಸಾಕಾಗುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ತಿಂಗಳು ಶುರುವಲ್ಲೇ ದಿನಸಿನ ತರಿಸಿಟ್ಕೊಂಡ್ಬಿಟ್ಟಿರ್ತಾರೆ. ಒಂದೇ ಸಾರಿ ತರಿಸಿಟ್ಕೊಂಡ್ಬಿಟ್ರೆ ಆಗಾಗ ಅಂಗಡಿಗೆ ಹೋಗೋ ಕೆಲಸ ತಪ್ಪುತ್ತೆ ಅಂತ ಒಂದೇ ಸಲ ತರಿಸಿಟ್ಕೊಂಡ್ಬಿಡ್ತಾರೆ. ಆಮೇಲೆ ಖರ್ಚು ಕೂಡ ಕಂಟ್ರೋಲ್ನಲ್ಲಿರುತ್ತೆ ಅಂತ ಒಂದೇ ಸಲ ತರಿಸಿಟ್ಕೊಂಡ್ಬಿಡ್ತಾರೆ. ಮೊದಲನೇದಾಗಿ ಅಕ್ಕಿ ನಮ್ಮ ಕಡೆ ಅನ್ನ ಇಲ್ಲದೆ ಊಟನೇ ಆಗಲ್ಲ ಬಿಡಿ. 4 ಜನ ಇರೋ ಮನೆಗೆ 1 ತಿಂಗಳಿಗೆ ಸುಮಾರು 25ರಿಂದ 30 kg ಅಕ್ಕಿ ಬೇಕಾಗುತ್ತೆ. ದಿನಕ್ಕೆ 2 ಹೊತ್ತು ಅನ್ನ ಮಾಡ್ತಾಯಿದ್ರೆ 30 kg ಅಕ್ಕಿ ಸುಲಭವಾಗಿ ಹೋಗ್ಬಿಡ್ತೈತೆ. ಇನ್ನು ಚಪಾತಿ ಮಾಡೋರಾದರೆ ಗೋಧಿ ಹಿಟ್ಟು ಸುಮಾರು 8ರಿಂದ 10 kg ಬೇಕಾಗುತ್ತೆ. ಕೆಲವರು ರಾತ್ರಿ ಚಪಾತಿ ಮಾಡ್ತಾರೆ, ಇನ್ನು ಕೆಲವರು ವಾರಕ್ಕೆ 2-3 ಸಲ ಮಾತ್ರ ಚಪಾತಿ ಮಾಡ್ತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ತರಿಸಿಟ್ಕೊಂಡ್ಬಿಟ್ಟಿರ್ತಾರೆ ಒಂದೇ ಸಲ. ಇಲ್ಲಿ ಬೇಳೆಕಾಳುಗಳು ಕೂಡ ಮುಖ್ಯ ಆಗಿರುತ್ತೆ. ತೊಗರಿಬೇಳೆ 3ರಿಂದ 4 kg ಬೇಕಾಗುತ್ತೆ. ಹೆಸರುಬೇಳೆ 1 kg ಬೇಕಾಗುತ್ತೆ. ಕಡಲೆಬೇಳೆ 1 kg, ಉದ್ದಿನಬೇಳೆ 1 kg ಇದ್ದರೆ ಸಾಮಾನ್ಯವಾಗಿ ತಿಂಗಳು ಪೂರ್ತಿ ಸಾಕಾಗುತ್ತೆ. ಇನ್ನು ಸಾಂಬಾರು, ಹುಳಿ, ಪಲ್ಯ, ಕೋಸಂಬರಿ ಹೀಗೆ ಹಲವಾರು ಅಡುಗೆಗಳಿಗೆ ಬೇಕು ಅಂತ ಅನ್ನೋದಾದರೆ ಅವೆಲ್ಲ ಬೇಕೇ ಬೇಕಾಗುತ್ತೆ. ಇನ್ನು ಅಡುಗೆ ಎಣ್ಣೆಗೆ ಬಂದರೆ ಸುಮಾರು 4ರಿಂದ 5 ಲೀಟ್ರ್ ಬೇಕಾಗುತ್ತೆ. ಮನೇಲಿ ಬಜ್ಜಿ, ಬೋಂಡ, ವಡೆ ಇಂಥದ್ದು ಜಾಸ್ತಿ ಮಾಡ್ತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು.
ಆದರೂ ಎಣ್ಣೆ ಕಡಿಮೆ ಬಳಸಿ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಸಕ್ಕರೆ ವಿಷಯಕ್ಕೆ ಬಂದರೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಟೀ ಕಾಫಿ ಮಾಡೇ ಮಾಡ್ತಾರೆ. ಅದ್ರ ಬದಲು ಬೆಲ್ಲನೂ ಕೂಡ ಹಾಕ್ತಾರೆ ಕಾಫಿ ಟೀಗೆ. ಟೀ ಕಾಫಿ ಇಲ್ದೇ ದಿನನೇ ಮುಂದಕ್ಕೆ ಹೋಗಲ್ಲ ಅಂತಾರೆ ಕೆಲವರು. ಅದರಲ್ಲೂ ಎಸ್ಪೆಷಲಿ ಹೇಳಬೇಕು ಅಂದರೆ ನನ್ನಂಥವ್ರು ಟೀ ಇಲ್ದಂಗೆ ದಿನನೇ ಮುಂದಕ್ಕೆ ಹೋಗಲ್ಲ. ಸಕ್ಕರೆ 3ರಿಂದ 4 kg ಸಾಕಾಗುತ್ತೆ. ಟೀ ಕಾಫಿ ಪಾಯಸ ಸಿಹಿ ತಿಂಡಿ ಮಾಡೋಕ್ಕೆ ಬೇಕಾಗುತ್ತೆ. ಬೆಲ್ಲ ಬಳಸ್ತಿದ್ರೆ ಅಥವಾ 2 kg ಬೆಲ್ಲ ಕೂಡ ಇಟ್ಕೋಬೋದು. ಇನ್ನು ಉಪ್ಪಿನ ವಿಷಯಕ್ಕೆ ಬಂದರೆ ಉಪ್ಪು 1 kg ಸಾಕಾಗುತ್ತೆ. ಜೊತೆಗೆ ಮೆಣಸಿನ ಪುಡಿ, ಅರಿಶಿನ, ಧನಿಯಾ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲೆ ಇವೆಲ್ಲ ತಿಂಗಳಿಗೆ ಬೇಕಾಗುವಷ್ಟು ತರಿಸ್ಕೊಂಡು ಇಟ್ಕೊಬೋದು. ಇನ್ನು ಬೆಳಗಿನ ತಿಂಡಿ ಮಾಡೋಕ್ಕೆ ಉಪ್ಮಾ ಅಂತಂದರೆ ರವೆ ಬೇಕೇ ಬೇಕು. ಸುಮಾರು ಜನ ಉಪ್ಮಾ ಇಷ್ಟಪಡ್ತಾರೆ, ಅಂದರೆ ಉಪ್ಪಿಟ್ಟು ಕೇಸರಿಬಾತು ತುಂಬಾ ಇಷ್ಟಪಡ್ತಾರೆ. ಆದ್ದರಿಂದ ರವೆ ಜಾಸ್ತಿ ತೊಗೊಳ್ತಾರೆ ಕೆಲವರು. 2 kg ರವೆ, 2 kg ಅವಲಕ್ಕಿ, ಶಾವಿಗೆ 1 kg ಇದ್ದರೆ ಉಪ್ಮಾ, ಅವಲಕ್ಕಿ, ಶಾವಿಗೆ ಬಾತ್ ಎಲ್ಲ ಕೂಡ ಮಾಡ್ಕೊಬೋದು. ಇನ್ನು ಮಕ್ಕಳಿದ್ರೆ ಬಿಸ್ಕೆಟು, ಹಾರ್ಲಿಕ್ಸು, ಬೂಸ್ಟು ತರದವುಗಳನ್ನು ತರಿಸ್ಕೊಂಡು ಇಟ್ಕೊಬೋದು. ಇನ್ನು ಟೀ ಪೌಡರು ಅರ್ಧ kgಯಿಂದ 1 kg ತನಕ ಬೇಕಾಗ್ಬೋದು. ಕಾಫಿ ಕುಡಿಯೋ ಮನೆಗಳಾದರೆ ಕಾಫಿ ಪುಡಿಯನ್ನು ಇಟ್ಕೊಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈರುಳ್ಳಿ, ಆಲೂಗೆಡ್ಡೆ, ಟೊಮೊಟೊ ಇವು ಮನೇಲಿ ಯಾವಾಗಲೂ ಇರೋ ಸಾಮಾನುಗಳೇ. ಈರುಳ್ಳಿ 5 kg, ಆಲೂಗೆಡ್ಡೆ 5 kg, ಟೊಮೊಟೊ 2ರಿಂದ 3 kg ತರಿಸ್ಕೊಂಡ್ರೆ ಕೆಲ ದಿನ ಬಾಳಿಕೆ ಬರುತ್ತೆ. ಇನ್ನು ಉಳಿದ ತರಕಾರಿಗಳನ್ನು ವಾರಕ್ಕೊಂದ್ಸಲ ಫ್ರೆಶ್ ಆಗಿರೋ ತರಕಾರಿಗಳನ್ನು ತರಿಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದೇ ರೀತಿ ಸೋಪು, ಬಟ್ಟೆ ಒಗೆಯೋ ಪೌಡ್ರು, ಪಾತ್ರೆ ತೊಳೆಯೋ ಸೋಪು, ಟೂತ್ ಪೇಸ್ಟು, ಶಾಂಪು ಇವುಗಳನ್ನು ದಿನಸಿ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಅವಾಗವಾಗ ಅಂಗಡಿಗೆ ಓಡಾಡಬೇಕಾಗುತ್ತೆ. ಇನ್ನು ಒಟ್ಟಾರೆ ಹೇಳಬೇಕು ಅಂದರೆ 4 ಜನ ಇರೋ ಕುಟುಂಬಕ್ಕೆ 1 ತಿಂಗಳಿಗೆ ದಿನಸಿ ಖರ್ಚು ಸುಮಾರು 5,000ದಿಂದ 12,000 ತನಕ ಆಗ್ಬೋದು. ಯಾರು ಯಾವ ತರಹ ಊಟ ಮಾಡ್ತಾರೆ, ಯಾವ ಬ್ರ್ಯಾಂಡ್ ಸಾಮಾನು ತಗೋತಾರೆ ಅನ್ನೋದ್ರ ಮೇಲೆ ಖರ್ಚು ಕಡಿಮೆ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಒಂದು ಲಿಸ್ಟ್ ಮಾಡಿಕೊಂಡು ಯೋಚನೆ ಮಾಡಿ ದಿನಸಿ ತಗೊಂಡ್ರೆ ದುಡ್ಡು ಕೂಡ ಉಳಿಯುತ್ತೆ, ಸಾಮಾನು ಕೂಡ ವ್ಯರ್ಥ ಆಗಲ್ಲ, ಮನೆ ನಡೆಸೋಕೆ ಲೆಕ್ಕ ಇರಬೇಕು. ಆಗ ತಿಂಗಳ ಕೊನೆಯಲ್ಲಿ ತಲೆನೋವು ಕೂಡ ಇರಲ್ಲ. ಇನ್ನು ಇದರಲ್ಲಿ ಉಳಿತಾಯ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಾಮಾನುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ದುಡಿದ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿದ್ರೆ ತಿಂಗಳಿಗೆ ಒಳ್ಳೆ ಉಳಿತಾಯ ಮಾಡ್ಬೋದಾಗುತ್ತೆ. ಮೊದಲನೇದಾಗಿ ದಿನಸಿ ತರೋ ಮುಂಚೆ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. ಮನೇಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ಬರ್ಕೊಂಡು ಅಂಗಡಿಗೆ ಹೋಗಿ. ಲಿಸ್ಟ್ ಇಲ್ಲದೆ ಹೋದರೆ ಕಂಡಿದ್ದೆಲ್ಲ ತೊಗೊಂಬಂದು ವೇಸ್ಟ್ ಖರ್ಚು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇನ್ನು ಎರಡನೇದಾಗಿ ನೋಡೋದಾದರೆ ತಿಂಗಳಿಗೆ ಬೇಕಾಗೋ ಸಾಮಾನುಗಳನ್ನು ಒಟ್ಟಿಗೆ ತರಿಸಿಟ್ಕೊಂಬಿಡಿ. ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ ಇಂಥ ವಸ್ತುಗಳನ್ನು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ಇನ್ನು ಮೂರನೇದಾಗಿ ಹೇಳೋದಾದರೆ ಮನೇಲಿ ಉಳಿದಿರ್ತೈತಲ್ಲ ಊಟ ವ್ಯರ್ಥ ಮಾಡಬೇಡಿ. ಇವತ್ತು ಉಳಿದ ಅನ್ನದಿಂದ ನಾಳೆ ಚಿತ್ರಾನ್ನ, ಪುಳಿಯೋಗರೆ ಅಥವಾ ಫ್ರೈಡ್ ರೈಸ್ ಮಾಡ್ಕೋಬೋದು. ಆಹಾರ ವ್ಯರ್ಥ ಆದರೆ ಅದು ಕೂಡ ದುಡ್ಡು ವ್ಯರ್ಥ ಆದಂತೆಯೇ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಹೊರಗಡೆ ತಿಂಡಿ ತಿನ್ನೋದು ಕಡಿಮೆ ಮಾಡಬೇಕಾಗುತ್ತೆ. ವಾರಕ್ಕೆ 2-3 ಸಲ ಹೋಟ್ಲಿಗೆ ಹೋಗೋ ದುಡ್ಡಲ್ಲಿ ಮನೆಯವ್ರಿಗೆ ಒಂದು ವಾರದ ತರಕಾರಿ ತರಿಸ್ಕೊಳ್ಬೋದು. ಹಂಗಾಗಿ ಇನ್ನು ಐದನೇದಾಗಿ ನೋಡೋದಾದರೆ ಆಫರ್ ಅಂತ ಕಂಡಿದ್ದೆಲ್ಲ ತೊಗೊಂಬರ್ತೀವಿ. ನಿಜವಾಗಿಯೂ ಬೇಕಿದ್ರೆ ಮಾತ್ರ ತೊಗೋಬೇಕಾಗುತ್ತೆ. ಹಲವಾರು ಸಲ ಆಫರ್ ಹೆಸರಲ್ಲಿ ವೇಸ್ಟೇಜ್ ಸಾಮಾನುಗಳೆಲ್ಲ ಮನೆಗೆ ಬಂದುಬಿಟ್ಟಿರುತ್ತೆ, ನಮಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ಇನ್ನು ಆರನೇದಾಗಿ ನೋಡೋದಾದರೆ ತರಕಾರಿ ಮತ್ತು ಹಣ್ಣುಗಳನ್ನು ಸೀಸನ್ನಲ್ಲಿ ಯಾವುದು ಸಿಗುತ್ತದೋ ಅದನ್ನು ಜಾಸ್ತಿ ಬಳಸಬೇಕಾಗುತ್ತೆ. ಸೀಸನ್ ತರಕಾರಿಗಳು ಅಗ್ಗವೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ ಇನ್ನು ಏಳನೇದಾಗಿ ನೋಡೋದಾದರೆ ವಿದ್ಯುತ್ ಮತ್ತು ನೀರನ್ನು ಮಿತವಾಗಿ ಬಳಸಬೇಕಾಗುತ್ತೆ. ಅನಗತ್ಯವಾಗಿ ಲೈಟ್, ಫ್ಯಾನ್, ಟಿವಿ ಆನ್ ಮಾಡೋದು ಕೂಡ ತಿಂಗಳ ಖರ್ಚು ಹೆಚ್ಚಾಗೋಕ್ಕೆ ಕಾರಣ ಆಗುತ್ತೆ. ಇನ್ನು ಎಂಟನೇದಾಗಿ ನೋಡೋದಾದರೆ ಮಕ್ಕಳಿಗೆ ದುಡ್ಡಿನ ಬೆಲೆ ತಿಳಿಸಿ. ಬೇಕಾದ್ದನ್ನು ಮಾತ್ರ ತಗೊಳ್ಳೋ ಅಭ್ಯಾಸ ಮಾಡಿಸಿದ್ರೆ ಮನೆ ಖರ್ಚು ಕೂಡ ನಿಯಂತ್ರಣದಲ್ಲಿ ಇರುತ್ತೆ. ಹೀಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಗಮನ ಕೊಟ್ಟರೆ ತಿಂಗಳಿಗೆ 500 ರೂಪಾಯಿಯಿಂದ 2,000 ರೂಪಾಯಿವರೆಗೆ ಉಳಿತಾಯ ಮಾಡ್ಬೋದು. ಉಳಿತಾಯ ಮಾಡಿದ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ತುರ್ತು ಪರಿಸ್ಥಿತಿಗೆ ಅಥವಾ ಭವಿಷ್ಯದ ಉಳಿತಾಯಕ್ಕೆ ಬಳಸ್ಬೋದಾಗುತ್ತೆ. ಇನ್ನು ದುಡ್ಡು ಸಂಪಾದಿಸೋದು ದೊಡ್ಡ ವಿಷಯ ಅಲ್ಲ, ಸಂಪಾದಿಸಿದ ದುಡ್ಡನ್ನು ಉಳಿಸೋದೇ ದೊಡ್ಡ ಜಾಣತನ ಅಂತ ಹೇಳ್ತಾ ಟಾಪಿಕ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ವ್ಲಾಗ್ ಕಡೆಗೆ ಬರೋಣ. ಈಗ ನೈಟ್ ನೆನೆಸಿದ್ನಲ್ವ ಹೆಸರು ಬೇಳೆ, ಅದನ್ನು ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು. ಅದನ್ನು ರುಬ್ಬಿ ಅದಕ್ಕೆ ಒಂದು ಚಿಟಿಕೆ ಸೋಡಾ ಮತ್ತು ಉಪ್ಪನ್ನು ಹಾಕಿ ಅದನ್ನು ಕಲಸಿ ಸೈಡ್ ಇಟ್ಕೊಳ್ತೀನಿ. ನನ್ನ ಮಕ್ಕಳೆಲ್ಲ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಹಾಗೆಯೇ ಆ ಕಡೆ ರುಬ್ತಾ ಈ ಕಡೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ. ಮಕ್ಕಳಿಗೆ ಹಾಲು ಕೊಡಬೇಕಲ್ವ ಬೆಳಗ್ಗೆ ಟೈಮ್, ಹಂಗಾಗಿ
ನನಗೆ ವಿಡಿಯೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ. ಇಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ, ಅದ್ರದ್ದು ಸೌಂಡು ಸಿಕ್ಕಾಪಟ್ಟೆ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಕಾಂಬಿನೇಷನ್ ಆಗಿ, ತುಂಬಾನೇ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ ಅಂದ್ರೆ ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಕಡಲೆ ಬೀಜ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ರುಬ್ಕೊಳ್ತೀನಿ ಅಷ್ಟೇನೆ. ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ. ಬೇಕಿದ್ರೆ ಸ್ವಲ್ಪ ಹುರ್ಗಡ್ಲೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ನಾನು ಇಷ್ಟೇನೆ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ ಈ ಹೆಸರುಬೇಳೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನೈಟೇ ನೆನೆಸಿಟ್ಕೊಂಡಿದೆ ಅಲ್ವಾ, ಬೆಳಗ್ಗೆ ಎದ್ದು ರುಬ್ಕೊಳ್ಳಿ. ಅಂದ್ರೆ ಸ್ವಲ್ಪ ಶುಂಠಿ ಹಾಕಿ ರುಬ್ಕೊಳ್ಳೋದು ಅಷ್ಟೇನೆ. ಅದಕ್ಕೇನೆ ಈರುಳ್ಳಿ, ಟೊಮೊಟೊ ಮತ್ತೆ ಒಂದು ಮೆಣಸಿನಕಾಯಿ ಹಾಕೊಳ್ಳಿ, ಹಸಿರು ಮೆಣಸಿನಕಾಯಿ. ಬೇಕಿದ್ರೆ ಅದಕ್ಕೇನೆ ಸ್ವಲ್ಪ ಜೀರಿಗೆನೂ ಹಾಕೋಬಹುದು ನೀವು. ನಾನು ಇಲ್ಲಿ 3 ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿರೋದು. ಇದಕ್ಕೇನೆ ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋಬಹುದು. ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಇದು ಒಂದು ದೋಸೆ ತಿಂದ್ರೇನೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ಈ ಐಟಮ್ಗಳೆಲ್ಲ ಈ ಹೆಸರುಬೇಳೆ ರುಬ್ಬಿದ ಮೇಲೆ ನೀವು ಸೇರಿಸ್ಕೊಳ್ಬೇಕು. ಶುಂಠಿ ಮಾತ್ರ ಅದಕ್ಕೆ ಹಾಕಿ ರುಬ್ಕೋಬೇಕು ಅಷ್ಟೇನೆ. ಮಿಕ್ಕಿದೆಲ್ಲ ಆಮೇಲೆ ಹಾಕಿ, ಅಂದರೆ ರುಬ್ಬಿದ ಮೇಲೆ ಹಾಕಿ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹೇಳಿದ್ ನಾನು ಆಗಲೇ, ಉಪ್ಪು ಮತ್ತು ಸೋಡಾ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇನೆ. ಬೆಳಗ್ಗೆ ಟೈಮ್ ತಿಂಡಿ ಮಾಡೋಕೆ ನಿಂತ್ಕೊಂಡ್ರೆ ಒಂದು 9:30 10 ಗಂಟೆನೇ ಆಗುತ್ತೆ. ಅದರಲ್ಲೂ ಚಪಾತಿ, ದೋಸೆ ಏನಾದರೂ ಮಾಡ್ತೀವಿ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದರಲ್ಲೂ ವಿಡಿಯೋ ಮಾಡ್ತೀವಿ ಅಂದರೆ ತುಂಬಾ ಟೈಮ್ ಆಗುತ್ತೆ. ಒಂದು 11:30 12 ಗಂಟೆ ತಿಂಡಿ ತಿನ್ನೋಷ್ಟರಲ್ಲಿ ಆಗೇ ಹೋಗುತ್ತೆ. ಯಾವಾಗಪ್ಪ ಕೆಲಸ ಮುಗಿಯುತ್ತೆ ಅನಿಸುತ್ತೆ ಒಂದೊಂದ್ಸಲ. ಆದರೂ ವಿಧಿ ಇಲ್ಲ, ಬಾಗಿಲು ನೀರು ಹಾಕೋದು ಕೂಡ ಒಂದು 8:30 8:45 ಆಚೆಗೆ ಹೋಗ್ಬೇಕು ನಾನು. ಅಲ್ಲಿವರೆಗೂ ಬರೀ ತಿಂಡಿ ಮಾಡೋದೇ ಆಗುತ್ತೆ. ಇನ್ನು ನಮ್ಮ ಮನೇಲಿ ಹೇಳ್ಬೇಕು ಅಂದರೆ ದಿನಸಿ ಐಟಮು ಒಂದು 5,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಇನ್ನೇನನ್ನ ನಾವು ಎಕ್ಸ್ಟ್ರಾ ತೊಗೋತೀವಿ ಅಂದರೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ನಾನು ಏನೋ ಅನಗತ್ಯ ವಸ್ತುಗಳನ್ನು ಏನೂ ತೊಗೊಳಲ್ಲ, ಬರೀ ದಿನಸಿ ಐಟಮ್ ಮಾತ್ರ ತೊಗೊಳ್ತೀವಿ ಅಷ್ಟೇ. ಅದು ಇದು ವೇಸ್ಟಾಗಿ ತಂದು ತುಂಬ್ಕೊಳ್ಳಲ್ಲ ಮನೆಗೆ. ಏನು ಬೇಕೋ, ಏನು ಇಂಪಾರ್ಟೆಂಟ್ ಇರುತ್ತೋ ಅಂಥ ವಸ್ತುಗಳನ್ನ ಮಾತ್ರ ತೊಗೊಳ್ತೀವಿ. ಹಂಗಾಗಿ ನಾವು ಒಂದು 5,000 ಬೇಕಾಗುತ್ತೆ. ತಿಂಗಳಿಗೆ 5,000ನೂ ಇಲ್ಲ, ಇನ್ನೂ ಕಡಿಮೆನೇ ಅಂತ ಅಂದ್ಕೊಳ್ಳಿ. ನಾನು ಅಡುಗೆಗಳು ವೆರೈಟಿ ಏನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಕುಕ್ಕಿಂಗಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.